ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಶಿವಲೀಲ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಒಂದು ಸೂಪರ್ ಆದಂಥ ಆರೋಗ್ಯಕರವಾದಂಥ ರುಚಿಕರವಾದಂಥ ಟೇಸ್ಟಿ ಆದಂಥ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ರೀ. ಇದು ಪಕ್ಕಾ ಹಳ್ಳಿ ಸ್ಟೈಲ್ ಒಳಗಿರ್ತೈತಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಎಲ್ಲರೂ ಮೊಳಕೆ ಕಾಳು ಸಾರನ್ನ ಟ್ರೈ ಮಾಡಿರ್ತೀರಿ. ನಾನು ಮಾಡೋ ಮೆಥಡ್ನು ಕೂಡ ಒಂದ್ಸರಿ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಅದ್ಭುತವಾಗಿರ್ತೈತಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಹಂಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವೇ ವಿಡಿಯೋನ ಮೊದಲು ನೋಡ್ಬೋದು. ಹಂಗೆ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬರ್ರಿ ನೋಡ್ರಿ, ಈಗ ಮೊಳಕೆ ಕಾಳು ಸಾರು ಮಾಡಕ್ಕೆ ನಾನು 2 ರೀತಿ ಕಾಳನ್ನ ತೊಗೊಂಡೇನ್ರಿ. ಒಂದು ಹೆಸರು ಕಾಳು, ಇನ್ನೊಂದು ಮಡಿಕೆ ಕಾಳು ರೀ. ನೆನೆಸಿಟ್ಟು ಇವನ್ನ ಮೊಳಕೆ ಬರ್ಸ್ಕೋಬೇಕ್ರಿ ಈ ರೀತಿ. ಈಗ ಬರ್ರಿ ಸಾರು ಮಾಡಕ್ಕೆ ನಾನು ಮಸಾಲೆನ ಹುರಿತೀನಿ. 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ 1.5 ಸ್ಪೂನ್ ಅಷ್ಟು ಧನಿಯಾ ಕಾಳು, ಹಂಗೆ 1 ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ಎಣ್ಣೆಗ ಸ್ವಲ್ಪ ಹುರಿತೀನಿ ರೀ. ನಿಧಾನ ಉರಿ ಇಟ್ಕೊಂಡು ಹುರಿಬೇಕ್ರಿ. ಇದನ್ನ ಹುರಿದು ಇದಕ್ಕೆ ನಾನೀಗ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೇನ್ರಿ. 2 ಈರುಳ್ಳಿನ ಹಾಕೊಳ್ತೇನೆ. ಹಂಗೆ 2 ಟೊಮೊಟೊನು ಕೂಡ ಹಾಕ್ತೇನ್ರಿ. ಈಗ ನೋಡ್ರಿ, ಅರ್ಧ ಬಟ್ಲಷ್ಟು ತೆಂಗಿನಕಾಯಿನ ಹಾಕೊಳ್ತೇನ್ರಿ, ಹಸಿ ತೆಂಗಿನಕಾಯಿ. ಹಂಗೆ 3 ಗಡ್ಡೆ ಬೆಳ್ಳುಳ್ಳಿನ ಹಾಕೊಳ್ತೇನ್ರಿ. ಅರ್ಧ ಇಂಚಿನಷ್ಟು ಶುಂಠಿ ರೀ. ಈಗ ಇವನ್ನೆಲ್ಲ ಹಾಕಿ ನಿಧಾನ ಉರಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕ್ರಿ. ಈ ಮಸಾಲೆನ ಹುರಿದು ಮಾಡಿದ್ರೆ ಸಾರು ಭಾಳ ರುಚಿ ಆಕತ್. ಮಸಾಲೆನ ಹುರಿದು ನಾನು ಇದನ್ನ ತಣ್ಣಗಾಗಕ್ಕೆ ಬಿಡ್ತೇನ್ರಿ. ಅದು ತಣ್ಣಗಾಗ್ರಿ. ಅಲ್ಲಿ ಮಟ ಈಗ ಸಾರನ್ನ ಒಗ್ಗರಣೆ ಹಾಕೊಳ್ಳೋಣ. ಒಂದು ಪಾತ್ರೆ ತಗೊಂಡೇನ್ರಿ. ಅದಕ್ಕೆ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೇನೆ. ಹಂಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪನ್ನ ಹಾಕೊಳ್ತೇನ್ರಿ. ಹಾಕಿದ್ಮೇಲೆ ಈಗ ಇದಕ್ಕೆ ನಾನು 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ, ಅದನ್ನು ಕೂಡ ಹಾಕೊಳ್ತೇನೆ ರೀ. ಈರುಳ್ಳಿ ಸ್ವಲ್ಪ ಎಣ್ಣೆಗ ಫ್ರೈ ಆಗಲಿ ರೀ, ಸಾಫ್ಟ್ ಆಗಂಗೆ ಫ್ರೈ ಆದಮೇಲೆ ಇದಕ್ಕೆ ನಾವು ಮತ್ತೆ ಕಾಳನ್ನ ಹಾಕೋಬೋದ್ರಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆತಂದ್ರೆ ಸಾಂಬಾರು ಘಮ ಘಮ ಅಂತ ಸ್ಮೆಲ್ ಬರ್ತೈತ್ರಿ. ಈಗ ನೋಡ್ರಿ, ಕಾಳುಗಳು ನಾನು ಇದ್ರೊಳಗೆ ಹಾಕೊಳ್ತೇನೆ. ಮೊಳಕೆ ಕಾಳು, ಹೆಸರು ಕಾಳು. ಇದನ್ನ ಕುಕ್ಕರ್ ಒಳಗೂ ಮಾಡ್ಕೋಬೋದ್ರಿ. ನಾನು ಈ ರೀತಿ ಪಾತ್ರೆ ಒಳಗೆ ಮಾಡಿ ತೋರ್ಸಕತ್ತೇನ್ರಿ. ಮಾಡೋದಂತೂ ಭಾಳ ಅಂದ್ರೆ ಭಾಳ ಈಸಿ ಐತಿ. ಇದಕ್ಕೆ ಮತ್ತೆ ನೀವು ಬದ್ನೆಕಾಯಿ, ಆಲೂಗಡ್ಡೆನೂ ಕೂಡ ಹಾಕೋಬೋದ್ರಿ. ನಾನು ಹಾಕಿಲ್ಲ. ಈಗ 1.5 ಸ್ಪೂನ್ ಅಷ್ಟು ಖಾರದ ಪುಡಿ, ಹಂಗೆ 1.5 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, ಅರಿಶಿನ ಪುಡಿನ ಹಾಕೊಂಡು ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೇನೆ ರೀ. ನಿಧಾನ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಎಣ್ಣೆಗ ಸ್ವಲ್ಪ ಕಾಳು ಫ್ರೈ ಆಗ್ತಾವ್ರಿ. ಈಗ ನೋಡ್ರಿ, ಇದಕ್ಕೆ ನಾನು ನೀರನ್ನ ಹಾಕೊಳ್ತೀನಿ. ಈ ರೀತಿ ನೀರನ್ನ ಹಾಕಿ ಕಾಳನ್ನ ಕುದಿಸಿ ಸಾಂಬಾರು ಮಾಡ್ರಿ. ಸಾಂಬಾರು ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ನಾವು ಕುಕ್ಕರ್ಗೆ ಎಲ್ಲ ಹಾಕಿ ಒಂದೇ ಸರಿಗೆ ಸಾಂಬಾರನ್ನ ಮಾಡೋದ್ಕಿಂತ ಈ ರೀತಿ ಸಾರನ್ನ ಒಂದ್ಸರಿ ಟ್ರೈ ಮಾಡ್ರಿ, ಚೆನ್ನಾಗಕತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೇನೆ ರೀ. ಉಪ್ಪು ಹಾಕಿ ಇದನ್ನ ಒಂದ್ಸರಿ ಹಿಂಗೆ ಮಿಕ್ಸ್ ಮಾಡಿ ಕುದಿಯೋಕೆ ಬಿಟ್ಬಿಡ್ಬೇಕ್ರಿ. ಈಗ ನೋಡ್ರಿ, ಮಸಾಲೆ ಎಲ್ಲ ತಣ್ಣಗಾಗೈತಿ. ಈಗ ಇದನ್ನ ಮಿಕ್ಸರ್ ಜಾರಿಗೆ ಹಾಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಳ್ತೇನೆ ರೀ. ಒಂದ್ಸರಿ ನಾನು ಹಂಗೆ ಮಿಕ್ಸಿ ಮಾಡ್ಕೊಳ್ತೇನೆ ರೀ. ಮಿಕ್ಸಿ ಮಾಡ್ಕೊಂಡು ಆಮೇಲೆ ಇದಕ್ಕೆ ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೇನೆ ರೀ. ನೀವು ಒಂದೇ ಸರಿಗೆ ಹಾಕೊಳ್ಳೋದಾದ್ರೆ ಎಲ್ಲ ಒಂದೇ ಸರಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಬಿಡ್ರಿ. ಹುಣಸೆ ಹಣ್ಣು, ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈಗ ನೋಡ್ರಿ ಈ ರೀತಿ ನುಣ್ಣಗ ಪೇಸ್ಟ್ ಮಾಡ್ಕೋಬೇಕ್ರಿ. ಹಂಗೆ ನೋಡ್ರಿ, ಈ ಸೈಡು ಸಾಂಬಾರು ಕುದಿಯೋಕೆ ಸ್ಟಾರ್ಟ್ ಆಗೈತಿ. ಈಗ ಇದಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡಿರೋಂಥ ಮಸಾಲೆನ ಹಾಕೋಬೇಕ್ರಿ. ಮಸಾಲೆನ ಹಾಕಿ ಇದಕ್ಕೆ ಜಾಸ್ತಿ ನೀರೇನು ಹಾಕೊಳಕ್ಕೆ ಹೋಗ್ಬಾರ್ದ್ರಿ. ಮಿಕ್ಸರ್ ಜಾರ್ನಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಬಿಡ್ರಿ. ನಿಮಗೆ ಸಾರು ಸ್ವಲ್ಪ ಗಟ್ಟಿ ಬೇಕಂದ್ರೆ ಇನ್ನು ಸ್ವಲ್ಪ ನೀರನ್ನ ಕಡಿಮೆ ಸೇರಿಸ್ಕೊಳ್ರಿ. ಇಲ್ಲ ಸ್ವಲ್ಪ ನೀರು ಥರ ಬೇಕಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕೊಳ್ರಿ. ಈ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ರೆ ಮುದ್ದೆಗೆ ಚೆನ್ನಾಗಿ ಆಕತ್ರಿ. ಸ್ವಲ್ಪ ನೀರು ಥರ ಇದ್ರೆ ಅನ್ನಕ್ಕೆ ಚೆನ್ನಾಗಿರ್ತೈತ್ರಿ. ನಿಮ್ಗೆ ಯಾವುದಕ್ಕೆ ಸರಿ ಹೊಂತತೋ ಆ ರೀತಿ ಇದನ್ನು ಮಾಡ್ಕೋಬೋದ್ರಿ. ಈಗ ನೋಡ್ರಿ, ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಹಾಕೊಳ್ತೀನಿ, ನೆನೆಸಿ ನೋಡಿ. ಹಂಗೆ ಸಾಂಬಾರು ಕುದಿಯೋಕೆ ಸ್ಟಾರ್ಟ್ ಆಗೈತಿ. ಈ ರೀತಿ ಒಂದು 5 ನಿಮಿಷ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಕತ್ರಿ. ಭಾಳ ಅಂದ್ರೆ ಭಾಳ ಈಸಿ ಐತಿ ಮಾಡೋದು. ಟೇಸ್ಟ್ ಮಾತ್ರ ಭಾಳ ಅದ್ಭುತವಾಗೈತ್ರಿ ಇದು ಸಾಂಬಾರಿಂದು. ಇದನ್ನು ಟ್ರೈ ಮಾಡಿರಿ. ಹಂಗೆ ಇದಕ್ಕೆ ಬದನೆಕಾಯಿ, ಆಲೂಗಡ್ಡೆನ ಬೇಕಂದ್ರೆ ಹಾಕ್ಕೊಳ್ರಿ. ಈಗ ಸಾಂಬಾರೆಲ್ಲ ಕುದ್ದೈತಿ ನೋಡ್ರಿ, ಎಷ್ಟು ಮಸ್ತ್ ಕುದ್ದೈತಿ. ಇದಕ್ಕೇನು ಕುಕ್ಕರ್ಗೆ ಹಾಕೋದು ಅವಶ್ಯಕತೆನೇ ಇರಲ್ಲ. ನಾವು ಹಿಂಗೆ ಇದನ್ನು ಆರಾಮಾಗಿ ಪಾತ್ರೆ ಒಳಗೆ ಮಾಡ್ಕೋಬೋದ್ರಿ. ನೋಡ್ರಿ, ಕಾಳೆಲ್ಲ ಚೆನ್ನಾಗಿ ಕುದ್ದವು. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ರುಚಿಯಾದಂಥ ಸಾಂಬಾರು ರೆಡಿ ಆಯ್ತು ರೀ. ಇದನ್ನು ಅನ್ನಕ್ಕರ ಊಟ ಮಾಡ್ಬೋದು, ರೊಟ್ಟಿ, ಚಪಾತಿ, ಮುದ್ದಿಗೂ ಊಟ ಮಾಡ್ಬೋದ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸೂಪರ್ ಆದಂಥ ಅದ್ಭುತವಾದಂಥ ರುಚಿಕರವಾದಂಥ ಮೊಳಕೆ ಕಾಳು ಸಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಸಾಂಬಾರನ್ನ ನೀವು ಟ್ರೈ ಮಾಡಿರಿ. ನೀವು ಕೂಡ ಟ್ರೈ ಮಾಡೋದ್ರಿಂದ ಇದರ ರುಚಿ ಇನ್ನೂ ಜಾಸ್ತಿ ಆಕತಿ. ಹಂಗೆ ಮನೆಗೆಲ್ಲ ಇಷ್ಟ ಆಕತಿ. ವಿಡಿಯೋ ಇಷ್ಟ ಆದಂದ್ರೆ
ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿರಿ. ಮತ್ತೆ ಭೇಟಿಯಾಗೋಣ್ರಿ ಇನ್ನೊಂದು ಹೊಸ ರೆಸಿಪಿ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ರೀ.